ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 62ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. 61, 60, 59 ಈ ಹಿಂದಿನ ಭಾಗಗಳಲ್ಲಿ 11ನೇ ಸರ್ಗದ ವೈಕುಂಠದ ವರ್ಣನೆ ಏನಿದೆ, ಶೇಷ ತನ್ನೆದುರಿಗೆ ಬಂದಂಥ ಋಷಿಗಳಿಗೆ ವರ್ಣನೆ ಮಾಡಿದ್ದು, ಅದನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ಈ ಹಿಂದೆ 11ನೇ ಸರ್ಗದ 20ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. 21ನೇ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಇವೆಲ್ಲ ಶ್ಲೋಕಗಳೇನಿವೆ, ಈ 20, 21 ಈ ಎಲ್ಲ ಶ್ಲೋಕಗಳಲ್ಲಿ ವರ್ಣನೆ ಇರೋದು ಸಾಲೋಕ್ಯ, ಸಾಮೀಪ್ಯ ಮತ್ತು ಸಾರೂಪ್ಯ, ಸಾಯುಜ್ಯ ಅನ್ನುವಂಥ 4 ಮುಕ್ತಿಯ ಪ್ರಭೇದಗಳೇನಿವೆ ಅವುಗಳ ಬಗ್ಗೆ ವರ್ಣನೆ. ವಿಧಯೋ ವಿಹಂಗ ಪದಯೋ ಗಣಿತಾ ಅಂತ 20ನೇ ಶ್ಲೋಕದಲ್ಲಿ ಸಾಯುಜ್ಯ ಮುಕ್ತಿಯನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರ ಬಗ್ಗೆ ವರ್ಣನೆ ಬಂತು. ಪರಯೋಗ ಭೂರಿ ಸುಖ ಭೋಗಮಿತಾ ಅವಲೋಕ್ಯ ತಂ ದಧತಿ ಮೋದರಸಂ. ಪರ ಅಂದರೆ ಪರಮಾತ್ಮ. ಆ ಪರಮಾತ್ಮನ ಯೋಗ ಅಂತಂದರೆ ಅತ್ಯಂತ ಸಾಮೀಪ್ಯ, ಉಳಿದ ಜೀವರಿಗೆ, ಉಳಿದೆಲ್ಲ ಮುಕ್ತರಿಗೆ ದೊರಕದಂಥ, ಅವರಿಗೆ ಮಾತ್ರ ದೊರಕುವಂಥ, ಕೆಲವು ವಿಶಿಷ್ಟರಾದಂಥ ದೇವತೆಗಳಿಗೆ ಮಾತ್ರ ದೊರಕುವಂಥ ಒಂದು ಮುಕ್ತಿಗೆ ಸಾಯುಜ್ಯ ಮುಕ್ತಿ ಅಂತ ಕರೀತಾರೆ. ಅವರು ಪರಮಾತ್ಮನ ಅಂಗಗಳಲ್ಲಿಯೇ ಪ್ರವಿಷ್ಟರಾಗಿ ಪರಮಾತ್ಮನ ಅಂಗಗಳ ಮೂಲಕವೇ ಮುಕ್ತಿಗೆ ಹೋಗ್ತಿರ್ತಾರೆ, ಅಂಗಗಳ ಮೂಲಕವೇ ಮೋಕ್ಷ ಸುಖವನ್ನು ಅನುಭವಿಸ್ತಾರೆ. ಯಾರ್ಯಾವ ದೇವತೆಗಳು ಯಾವ್ಯಾವ ಪರಮಾತ್ಮನ ಅಂಗಗಳಿಂದ ಸೃಷ್ಟಿಯಲ್ಲಿ ಹುಟ್ಟಿರ್ತಾರೋ ಆಯಾ ಅಂಗಗಳಲ್ಲಿ ಅವರು ಪ್ರವಿಷ್ಟರಾಗಿರ್ತಾರೆ ಮತ್ತು ಅದೊಂದರಲ್ಲಿ ಮಾತ್ರ ಪ್ರವಿಷ್ಟರಾಗಿರ್ತಾರೆ. ಇಡೀ ಶರೀರದಲ್ಲಿ ಅವರು ಪ್ರವಿಷ್ಟರಾಗೋದಿಲ್ಲ. ಚಂದ್ರ ಮನಸ್ಸಿನಿಂದ ಹುಟ್ಟಿರ್ತಾನೆ, ಸೂರ್ಯ ಚಕ್ಷುರೇಂದ್ರಿಯದಿಂದ ಹುಟ್ಟುತ್ತಾನೆ. ಹುಟ್ಟಿದವರೆಲ್ಲ ಪರಮಾತ್ಮನ ಮನಸ್ಸಿನಲ್ಲಿ, ಚಕ್ಷುರೇಂದ್ರಿಯದಲ್ಲಿ, ಕಾಲಿನಲ್ಲಿ, ತೊಡೆಯಲ್ಲಿ ಅವರು ಪ್ರವೇಶ ಮಾಡಿ ಅಲ್ಲಿಯೇ ಇದ್ದು ಆ ಮೂಲಕವೇ ಸುಖವನ್ನು ಅನುಭವಿಸ್ತಾರೆ. ಅದಕ್ಕೆ ಸಾಯುಜ್ಯ ಅಂತ ಕರೀತಾರೆ. ಹೀಗೆ ಆ ಸಾಯುಜ್ಯ ಅನ್ನೋದು ನಿಬಿಡವಾದಂತಹ ಒಂದು ಘನವಾದ ಸಂಬಂಧವನ್ನು ತೋರಿಸ್ತದೆ. ಈ ಸಾಯುಜ್ಯ ಮೋಕ್ಷದ ಒಂದು ಪ್ರಭೇದವೇ ಸಾಷ್ಟಿ ಅನ್ನುವಂಥ ಮೋಕ್ಷ ಅಂತ ಅವತ್ತು ಹೇಳಿದ್ದೆ. ಉಳಿದೆಲ್ಲ ದೇವತೆಗಳು ಯಾವುದ್ಯಾವುದೋ ಒಂದೊಂದು ಅಂಗದಲ್ಲಿ ಮಾತ್ರ ಇದ್ದರೆ, ಋಜುಗುಣಸ್ಥರಾದಂಥ ದೇವತೆಗಳೇನಿದ್ದಾರೆ ಅವರು ಪರಮಾತ್ಮನ ಎಲ್ಲ ಅಂಗಗಳಲ್ಲೂ ಇರ್ತಾರೆ. ಸರ್ವಾಂಗ ಸಾಯುಜ್ಯವನ್ನೇ ಸಾಷ್ಟಿ ಅಂತ ಕರೀತಾರೆ. ಹೀಗಾಗಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೀಗೇನು 4 ಮೋಕ್ಷಗಳ ವರ್ಣನೆ ನೋಡ್ತೀವಿ. ಸಾಯುಜ್ಯ ಅಂತ ಅಷ್ಟೇ ಕಾಣ್ತದೆ, ಎಲ್ಲ ಕಡೆ ಸಾಷ್ಟಿ ಅನ್ನುವಂಥ ಶಬ್ದ ಬಳಕೆಯಲ್ಲಿ ಇರೋದಿಲ್ಲ. ಭಾಗವತದ ಒಂದು ಕಡೆ ಬಿಟ್ಟರೆ, ಭಾಗವತದ 3ನೇ ಸ್ಕಂದದಲ್ಲಿ ಒಂದು ಕಡೆ ಬಿಟ್ಟರೆ ಉಳಿದೆಲ್ಲ ಕಡೆ ಆ ಸಾಷ್ಟಿ ಅನ್ನುವ ಮೋಕ್ಷದ ವರ್ಣನೆ ಇಲ್ಲ. ಆದ್ದರಿಂದ ಸಾಷ್ಟಿಯನ್ನು ಸಾಯುಜ್ಯದಲ್ಲಿ ಸೇರಿಸಿ ಒಟ್ಟು 5 ವಿಧ ಮೋಕ್ಷ ಅಲ್ಲ, 4 ವಿಧವಾದದ್ದೇ ಮೋಕ್ಷ. ಆ ಕೊನೆಯದ್ದೇನಿದೆ ಸಾಯುಜ್ಯ, ಅದರದೇ ಒಂದು ವಿಶಿಷ್ಟವಾದ ಪ್ರಭೇದವೇ ಸಾಷ್ಟಿ ಅಂತ ತಿಳ್ಕೊಳ್ಬೇಕು. ಇನ್ನು ಮುಂದೆ 21ನೇ ಶ್ಲೋಕದಲ್ಲಿ ಇವತ್ತು ನಾವು ನೋಡಬೇಕಾದ್ದರಲ್ಲಿ ಸಾರೂಪ್ಯ ಮುಕ್ತಿಯನ್ನು ಹೇಳ್ತಾರೆ. ಸಚತುರ್ಭುಜ ವನಜ ಪತ್ರ ದೃಶೋ ವರವೇಶಿನೋಕ್ತ ಸಪಿಶಂಗಪಟಾಹ ಅರುಣಪ್ರಭಾಶ್ಚ ತರುಣಾಭ್ಯರುಚೋ ವಿಚರಂತಿ ನಾಥರುಚಯ ಪುರುಷಾಹ. ಇನ್ನು ಕೆಲವರು ಭಕ್ತರಾದವರಿದ್ದಾರೆ, ಜಯ ವಿಜಯ ಮೊದಲಾದಂಥ ಭಕ್ತರು. ಅವರೆಲ್ಲ ಪರಮಾತ್ಮನಂತೆ ಚತುರ್ಭುಜರಾಗಿರ್ತಾರೆ. ಮತ್ತು ವನಜ ಪತ್ರ ದೃಶಃ, ವನಜ ಪತ್ರ ದೃಶಃ, ವನಜ ಅಂದರೆ ಕಮಲ, ಆ ಕಮಲದಂತೆ ಅವರು ಕಾಂತಿ ಉಳ್ಳವರಾಗಿರ್ತಾರೆ. ವರವೇಶಿನಃ, ಪರಮಾತ್ಮನಂತೆ ಸುಂದರವಾದ ವೇಷ. ವಿಷಂಗ ಅಂತಂದರೆ ಮಿಂಚಿನಂತೆ ಸ್ವಲ್ಪ ಕೆಂಪಾಗಿ, ಕೆಂಪು ಹಳದಿ ಮಿಶ್ರಿತವಾದಂಥ ಒಂದು ಬಣ್ಣ, ಅಂಥ ವಸ್ತ್ರ ಉಟ್ಕೊಂಡಿರ್ತಾರೆ ಪರಮಾತ್ಮನಂತೆ. ಅರುಣಪ್ರಭಾಶ್ಚ ತರುಣಾಭ್ರಂಚಃ, ಇವರಲ್ಲಿ ಕೆಲವರು ನೀಲವರ್ಣದವರು ಇರ್ತಾರೆ. ಅದಲ್ಲದೆ ಅರುಣಪ್ರಭಾ, ಸೂರ್ಯನಂತೆ ಕಾಂತಿ ಇದ್ದವರು ಕೆಲವರು. ಇನ್ನು ತರುಣಾಭ್ರರುಚಃ, ಅಭ್ರ ಅಂದರೆ ಮೋಡ, ತರುಣಾಭ್ರ ಅಂದರೆ ಸ್ವಚ್ಛವಾದಂಥ ಎಳೆಯ ಮೋಡ, ಆ ಮೋಡದಂತೆ ಕಾಂತಿ ಇದ್ದವರು ಕೆಲವರು. ಹೀಗೆ ನಾಥರುಚಯ, ಪರಮಾತ್ಮನಂತೆ ಸೊಬಗಿದ್ದಂಥ ಅನೇಕ ಜನ ಪುರುಷರು ಅಲ್ಲಿ ಸಂಚಾರ ಮಾಡ್ತಿರ್ತಾರೆ. ಇದು ಸಾರೂಪ್ಯ ಮುಕ್ತಿಯನ್ನು ವರ್ಣನೆ ಮಾಡುವಂಥ ಒಂದು ಶ್ಲೋಕ. ಭಗವತ್ ಸಮೀಪಮುಪಯಾತವತಾಂ ಪ್ರಮದೋನ ಕೇವಲ ಮಲಬ್ಧತುಲಃ ಅಪಿತಸ್ಯ ಲೋಕಮತಿಲೋಕ ಗುಣಂ ಭಜತಾಂ ಸುದುರ್ಲಭಂ ಅಭೂರಿ ಶುಭೈಹಿ. ಆ ಮುಕ್ತ ಲೋಕದ ಆನಂದ ಎಂಥದ್ದು ಅಂತಂದರೆ,
ಭಗವತ್ ಉಪಯಾತವತಾಂ. ಸಾಮೀಪ್ಯ ಮೋಕ್ಷ ಅಂತ ಏನಿದೆಯಲ್ಲ, ಭಗವಂತನ ಸಮೀಪದಲ್ಲೇ ತೀರಾ ಇದ್ದು ಆತನ ಸ್ವರೂಪವನ್ನು ನೋಡಿ ಆನಂದ ಪಡುವವರು ಏನಿರ್ತಾರೆ ಅವರಿಗಂತೂ ಅದ್ಭುತವಾದಂತಹ ದಿವ್ಯವಾದಂತಹ ಆನಂದ ದೊರೀತದೆ. ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಆದರೆ ಅವ್ರಿಗೆ ಮಾತ್ರ ಆನಂದ ಇರೋದಲ್ಲ, ಸಮೀಪಕ್ಕೆ ಹೋದವ್ರಿಗಂತೂ ಆನಂದ ಇದ್ದೇ ಇದೆ. ಸಮೀಪಕ್ಕೆ ಹೋಗದೇ ಇದ್ರೂ ದೂರ ಇದ್ದವರಿಗೂ ಕೂಡ, ಪರಮಾತ್ಮನಿಂದ ದೂರ ಇದ್ದು ಅವನ ಲೋಕದಲ್ಲಿ ಎಲ್ಲೋ ಒಂದು ಕಡೆ ಇದ್ದವರಿಗೂ ಕೂಡ, ಅಂದರೆ ಸಾಲೋಕ್ಯ ಮುಕ್ತಿಯನ್ನು ಅನುಭವಿಸಿದಂಥವರಿಗೂ ಕೂಡ ಒಂದು ಅದ್ಭುತವಾದಂತಹ ಆನಂದ ಇದ್ದೇ ಇದೆ. ಸಾಮೀಪ್ಯ ಮುಕ್ತಿಯನ್ನು ಹೊಂದಿದವರಿಗಿರುವಂತಹ ಆನಂದಕ್ಕಿಂತ ಈ ಆನಂದ ಕಡಿಮೆದಾದದ್ದು. ಆದರೂ ಈ ಆನಂದವೂ ಕೂಡ ಯಾರು ಸತ್ಕರ್ಮಗಳನ್ನು ಮಾಡಿಲ್ಲ, ಯಾರು ಸಾಧನೆಗಳನ್ನು ಮಾಡಿಲ್ಲ, ಅಭೂರಿ ಶುಭರು ಅಂತ ಕರೀತಾರೆ ಅವರನ್ನು. ಶುಭ ಅಂದರೆ ಪುಣ್ಯಕರ್ಮ. ಯಾರು ಪುಣ್ಯಕರ್ಮಗಳನ್ನು ಮಾಡಿದ್ದಾರೆ ಅವರಿಗೆ ಸಿಗ್ತದೆ ಹೊರತು ಅಭೂರಿ ಶುಭರು, ಯಾರು ಪುಣ್ಯಕರ್ಮಗಳನ್ನು ಮಾಡಿಲ್ಲ ಅಂಥವರಿಗೆ ಈ ಆನಂದ ಸಿಕ್ಕೋದಿಲ್ಲ. ಹಾಗೆ ಸಾಮೀಪ್ಯ ಮುಕ್ತಿಯು ಕೂಡ ಅತ್ಯಂತ ಒಂದು ವಿಶಿಷ್ಟವಾದ ಮುಕ್ತಿಯೇ. ನ ಭವಂತಿ ಯತ್ರ ಮೃತಿಜನ್ಮ ಜರಾಹ ತ್ರಿವಿಧಂ ಭಯಂ ಕಿಮುತ ದುಃಖಗಣಃ ಅಪರಂ ಚ ಕಿಂಚಿದ ಶುಭಂ ನ ಭವೇತ್ ನ ಗುಣಾದಿತ ಪ್ರಭವ ಮೂಲಮಪಿ. ಈ ಮುಕ್ತಿಯಲ್ಲಿ ಏನಿರೋದಿಲ್ಲ, ಏನಿರ್ತದೆ ಅಂತ ಅನ್ನೋದನ್ನ ಇಲ್ಲಿ ಇನ್ನೊಂದು ಕಡೆ ವರ್ಣನೆ ಮಾಡ್ತಾರೆ. ಮೃತಿ ಜನ್ಮ ಜರಾಹ, ಅಲ್ಲಿ ಮರಣ ಮೊದಲಾದದ್ದು ಯಾವುದೂ ಕೂಡ ಇಲ್ಲ. ತ್ರಿವಿಧಂ ಭಯಂ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನುವಂಥ ಯಾವುದೇ ಭಯವೂ ಇಲ್ಲ. ಕಿಮುತ ದುಃಖಗಣ, ಇನ್ನು ಸಾಂಸಾರಿಕ ದುಃಖ ಇರೋದಿಲ್ಲ ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ. ಅಪರಂಚ ಕಿಂಚಿದ ಅಶುಭಂ ನ ಭವೇತ್, ಯಾವುದೇ ರೀತಿಯಾದಂಥ ಭಯ, ಯಾವುದೇ ರೀತಿಯಾದಂಥ ಅಕಲ್ಯಾಣ, ಶುಭ ಅಂದರೆ ಕಲ್ಯಾಣ, ಅದಕ್ಕೆ ಭಿನ್ನವಾದಂಥ ತೊಂದರೆ, ಅಮಂಗಳ ಅಲ್ಲಿ ಯಾವುದು ಕೂಡ ಇರೋದಿಲ್ಲ. ಅದು ಆ ಮುಕ್ತರ ಒಂದು ವೈಭವ. ನಗುಣಾದಿ ತತ್ ಪ್ರಭವ ಮೂಲಮಪಿ, ಅವರಿಗೆ ಈ ದುಃಖ ಎಲ್ಲ ಬರ್ಲಿಕ್ಕೆ ಏನು ಕಾರಣ? ಸತ್ವ ರಜಸ್ ತಮಸ್ಸು ಅನ್ನುವಂಥ 3 ಗುಣಗಳು ಕಾರಣ. ಅವು ಸಂಸಾರದಲ್ಲಿ ಯಾರಿರ್ತಾರಲ್ಲ ಜೀವರು, ಅವರಿಗಷ್ಟೇ ಆ ಗುಣಗಳು ಬಂಧಕ. ಸಂಸಾರದಿಂದ ಯಾರು ದಾಟಿ ಹೋಗಿದ್ದಾರೆ ಅವರಿಗೆ ಆ ಗುಣಗಳು ಬಂಧಕವೇ ಅಲ್ಲ. ಗುಣಗಳಿಲ್ಲ ಆದ್ದರಿಂದ ಅವರಿಗೆ ಆ ಗುಣದ ಕಾರ್ಯವಾದಂಥ ದುಃಖವೂ ಕೂಡ ಇಲ್ಲ. ದುಃಖವೂ ಇಲ್ಲ ಮತ್ತು ಗುಣದಿಂದ ಹುಟ್ಟುವಂಥ ಶರೀರವೂ ಕೂಡ ಇಲ್ಲ. ನಮ್ಮೆಲ್ಲ ಶರೀರಗಳು ಕೂಡ, ಶರೀರ ಮನಸ್ಸು ಇದೆಲ್ಲವೂ ಕೂಡ ಆ ಸತ್ವ ರಜಸ್ ತಮಸ್ಸು ಅನ್ನುವಂಥ 3 ಗುಣಗಳ ಪ್ರಭಾವಕ್ಕೆ ಒಳಗಾಗುತ್ತೆ. ಆ 3 ಗುಣಗಳಿರೋದಿಲ್ಲ, ಆದ್ದರಿಂದ ಭೌತಿಕ ಶರೀರ, ಭೌತಿಕ ಮನಸ್ಸು ಯಾವುದು ಕೂಡ ಇರೋದಿಲ್ಲ. ಅದನ್ನೊಂದು ಕಡೆ ಬೃಹದಾರಣ್ಯಕ ಭಾಷ್ಯದ 4ನೇ ಅಧ್ಯಾಯದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಅಶರೀರ ಕ್ರಿಯಾ ಗೌಣ ದೇಹದೇಸ್ತೆ ಸ್ವಭಾವತಃ ಚಿದಾನಂದ ಶರೀರಾದೇಹ ಸದೇಹಾದ್ಯ ವಿಮೋಕ್ಷಿಣಃ ಅನಿಂದ್ರಿಯ ಅನಾಹಾರಾಹ ಅನಿಶ್ಯಂದಾಹ ಸುಗಂಧಿನಃ. ಅನ್ನೊಂದು ಕಡೆ ಭಾಷ್ಯದಲ್ಲಿ ಆಚಾರ್ಯರು ಆ ಮುಕ್ತಿಯ ವೈಭವವನ್ನು ವರ್ಣನೆ ಮಾಡ್ತಾರೆ. ಅಶರೀರ ಅಕ್ರಿಯಾ, ಶರೀರ ಇರೋದಿಲ್ಲ ಅಂದರೆ ಸತ್ವರ್ಜ ಸ್ತಮೋ ಗುಣಗಳಿಂದ ಹುಟ್ಟಿದಂಥ ಶರೀರ ಇರೋದಿಲ್ಲ. ದೇಹಾದೇಸ್ತೆ ಶಭಾವತಃ, ಅಂತ ಶರೀರ ಅಂತ ಮನಸ್ಸು ಯಾವುದೂ ಇರೋದಿಲ್ಲ. ಆದ್ದರಿಂದ ಚಿದಾನಂದ ಶರೀರಾದೇಹ, ಚಿನ್ಮಯವಾದ ಶರೀರ ಮಾತ್ರ ಅವರಿಗೆ ಇರ್ತದಾದ್ರಿಂದ ಅನಿಂದ್ರಿಯಾ, ಅವರಿಗೆ ಭೌತಿಕವಾದ ಇಂದ್ರಿಯಗಳು ಇಲ್ಲ. ಅನಾಹಾರ, ಅವರಿಗೆ ನಮ್ಮಂತೆ ತಿನ್ನಬೇಕಾದದ್ದು ಅನಿವಾರ್ಯ ಅಲ್ಲ. ಯಾವುದೇ ಕಾರಣಕ್ಕಾಗಿ ತಿನ್ನದೇ ಇದ್ದರೆ ಅವರಿಗೆ ಹಸಿವು, ಅದರಿಂದ ಬಾಯಾರಿಕೆ, ಸಂಕಟ ಅನ್ನುವಂಥದ್ದು ಯಾವುದೂ ಇಲ್ಲ. ಅನಿಶ್ಯಂದಾಹ ಸುಗಂಧಿನಃ, ಆದರೂ ಶರೀರದಿಂದ ಅವರಿಗೆ ನಿಶ್ಯಂದ, ಮಲ ಮೂತ್ರ ಇದ್ಯಾವುದೂ ಇಲ್ಲ. ಆಹಾರ ಸ್ವೀಕಾರ ಮಾಡುವ ಪ್ರಶ್ನೆನೇ ಇಲ್ಲ. ಪ್ರಕೃತಿಯಿಂದ ಹುಟ್ಟಿದ ಶರೀರವೂ ಇಲ್ಲ. ಆದ್ದರಿಂದ ಮಲಮೂತ್ರ ವಿಸರ್ಜನೆ, ಬೆವರು ಇತ್ಯಾದಿ ಯಾವುದೂ ಇಲ್ಲ. ಅನಿಶ್ಯಂದಾಹ ಸುಗಂಧಿನಃ, ಇಷ್ಟಾದರೂ ಸುಗಂಧ ಭರಿತವಾದಂಥ ವಸ್ತುಗಳನ್ನು ಅವರು ಉಪಯೋಗ ಮಾಡ್ತಾರೆ. ನಾವು ಸುಗಂಧ ಭರಿತವಾದ ವಸ್ತುಗಳನ್ನು ಯಾಕೆ ಉಪಯೋಗ ಮಾಡ್ತೀವಂದರೆ ನಮಗಿರುವಂಥ ದುರ್ಗಂಧವನ್ನು ತಡೆಯಲಿಕ್ಕಾಗಿ, ಅದರ ದುಷ್ಪ್ರಭಾವ ಬೇರೆಯವರಿಗೆ ತಿಳಿದೇ ಇರಲಿ ಅಂತಾಗಿ ನಾವು ಸುಗಂಧ ವಸ್ತುಗಳನ್ನು ಉಪಯೋಗ ಮಾಡ್ತೀವಿ. ಅವರು ಸುಗಂಧ ಭರಿತ ವಸ್ತುಗಳನ್ನು, ರಸಭರಿತ ವಸ್ತುಗಳನ್ನೆಲ್ಲ ಉಪಯೋಗ ಮಾಡೋದೇನಿದೆ ಕೇವಲ ವೈಭವಕ್ಕಾಗಿ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಂಥ ಒಂದು ಮಾತು. ಅನುಭೂಯತೆ ಸುಖಮನಂತ ಸಖೈಃ ಸಕಲೈರಲಮ್ಮತಿ ಪತಂ ಸತತಂ
ಅಪಿತಾರತಮ್ಯ ಸಹಿತೈ ಸ್ವಗುರು ಪ್ರವನೈ ಪರಸ್ಪರ ಮುರುಪ್ರಣಯೈ ಅನಂತ ಸಖೈ. ಇವರೆಲ್ಲರಿಗೂ ಕೂಡ ಅನಂತ ಶಬ್ದವಾಚನ ಅಂತ ಪರಮಾತ್ಮನೇ ಇವರಿಗೆ ಗೆಳೆಯ, ಪರಮಾತ್ಮನಿಗೆ ಇವರು ಗೆಳೆಯರು, ಇವರಿಗೆ ಪರಮಾತ್ಮನೇ ಗೆಳೆಯ. ಇಂಥ ಈ ಮುಕ್ತರು ಸುಖಂ ಅನುಭೂಯತೆ, ಬೇಕಾದಷ್ಟು ಸುಖವನ್ನು ಅಲ್ಲಿ ಸೂರೆಗೊಳ್ತಾರೆ. ಅಲಮ್ಮತಿ ಪದಂ, ಸಾಕು ಸಾಕೆನ್ನುವಷ್ಟು, ಇನ್ನೂ ಬೇಕು, ಯಾವಾಗ ಸಿಗ್ತದೋ ಅನ್ನುವಂಥ ಯಾವ ಆತುರತ, ಯಾವ ಸಂಕಟ, ನಿರೀಕ್ಷೆ ಅಲ್ಲೇನಿಲ್ಲ, ಬೇಕಾದಷ್ಟು ಸುಖವನ್ನು ಅನುಭವಿಸ್ತಾರೆ. ಅದು ಹೇಗೆ ಅಂತಂದ್ರೆ ಸ್ವಾರಸ್ಯ, ಅಪಿ ತಾರತಮ್ಯ ಸಹಿತೈ ಸ್ವಗುರು ಪ್ರವಣೈ. ಪ್ರತಿಯೊಬ್ಬರಿಗೂ ತಾರತಮ್ಯ ಇದೆ, ಆದರೆ ಯಾರಿಗೂ ಕೂಡ ಆ ತಾರತಮ್ಯ ಇದ್ದರೂ ಕೂಡ ಅವರಿಗೆ ಅದರಿಂದ ಬರಬೇಕಾದಂಥ ರಾಗದ್ವೇಷಗಳಿಲ್ಲ. ಇಲ್ಲಿ ನಮ್ಮಲ್ಲಿ ತಾರತಮ್ಯ ಇದ್ದರೆ ಅವ್ರಿಗೆ ಯಾಕೆ ಅಷ್ಟು ಉನ್ನತ ಸ್ಥಾನಮಾನ, ನಮಗ್ಯಾಕೆ ಕಡಿಮೆ ಪ್ರತಿಫಲ, ನಮಗ್ಯಾಕೆ ಕಡಿಮೆ ಸಂಬಳ, ಅವ್ರಿಗೆ ಯಾಕೆ ಸೌಲಭ್ಯಗಳು ಅಂತ ಈಗ ನೂರಾರು ಥರದ ಆಲೋಚನೆಗಳ ತಲೆಯಲ್ಲಿ ಹೋಗ್ತಿರ್ತವೆ. ಆದರೆ ಇವೆಲ್ಲ ನಮಗೆ ಬರುವಂಥ ಭಾವನೆಗಳೇನಿವೆ ಅಜ್ಞಾನ ಮೂಲಕವಾದ ಭಾವನೆಗಳು. ಅಲ್ಲಿ ಅಜ್ಞಾನ ಇಲ್ಲ, ಆದ್ದರಿಂದ ತಾರತಮ್ಯ ಇದ್ರೂ ಕೂಡ ಸ್ವಗುರು ಪ್ರವಣೈಹಿ, ತಮ್ಮ ಗುರುಗಳಿಗೆ, ತಮ್ಮ ಹಿರಿಯರಿಗೆ ಅವರು ನಿಷ್ಠರಾಗಿರ್ತಾರೆ. ಇದಕ್ಕೆ ಜ್ಞಾನ ಇದ್ದು ಬಿಟ್ರೆ ಆ ತಾರತಮ್ಯ ಇದ್ರೂ ಕೂಡ, ತಾರತಮ್ಯ ನಮ್ಮ ಕಣ್ಣೆದುರಿಗೆ ಗೋಚರ ಆದರೂ ಕೂಡ ಅದು ಯಾವತ್ತೂ ಬಾಧಕ ಅಲ್ಲ. ಯಾವೊಂದು ಸರ್ಕಾರಿ ಕಚೇರಿಯಲ್ಲೋ ಮತ್ತೊಂದೆಲ್ಲೋ ಒಂದು ಕಡೆ ಒಬ್ಬರಿಗೆ ತಾರತಮ್ಯ ಮಾಡಿ ಮತ್ತೊಬ್ಬರಿಗೇನೋ ಕೊಡಬೇಕಾದ ಸವಲತ್ತುಗಳನ್ನೆಲ್ಲ ಕೊಟ್ಟರೆ ಅಲ್ಲಿ ಕೆಲಸ ಮಾಡುವವರಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಅಸಮಾಧಾನಕ್ಕೆ ಕಾರಣ ಆಗ್ತದೆ. ಆದರೆ ಇದೇ ಲೋಕದಲ್ಲೇ ಮುಕ್ತಿ ಆ ಕಡೆ ಇರಲಿ, ಇದೇ ಲೋಕದ ಉದಾಹರಣೆ ನಾವು ತೊಗೊಂಡ್ರೂ ಕೂಡ ನಮ್ಮ ಗುರುಗಳಾದವರು, ನಮಗೆ ವಿದ್ಯೋಪದೇಶ ಮಾಡಿದವರು, ಅಂಥವ್ರಿಗೊಬ್ಬರು ಏನೋ ಸ್ಥಾನಮಾನ ದೊರಕಿರ್ತದಲ್ಲ, ಅದು ನೋಡಿ ನಮಗೇನು ಅಸೂಯೆ ಆಗೋದಿಲ್ಲ. ಯಾಕೆಂದರೆ ಆ ಗುರುಗಳ ಬಗ್ಗೆ ಗೌರವ ಭಾವನೆ ಇರ್ತದೆ. ಎಲ್ಲಿ ಗೌರವ ಭಾವನೆ ಇಲ್ಲವೋ, ಎಲ್ಲಿ ಯಥಾರ್ಥ ಜ್ಞಾನ ಇಲ್ಲವೋ, ಅಲ್ಲಿ ಇವೆಲ್ಲ ತಾರತಮ್ಯದ ಪ್ರಯುಕ್ತವಾಗಿ ಉಂಟಾಗುವಂಥ ಅಸೂಯೆ, ಈರ್ಷ್ಯೆ ಇವೆಲ್ಲ. ನಮ್ಮ ಗುರುಗಳು ದೊಡ್ಡ ಸಾಧನೆ ಮಾಡಿದ್ದಾರೆ, ನಾವು ಅದನ್ನು ಕಣ್ಣಾರೆ ನೋಡಿದ್ದೀವಿ, ಹಾಗಾಗಿ ಅವರಿಗೆ ಇವತ್ತು ಜಗತ್ತಿನಲ್ಲಿ ಮಾನ್ಯತೆ ಸಿಕ್ಕಿದೆ. ನಾವು ಆ ಮಟ್ಟದವರಲ್ಲ ಅಂತ ತಿಳ್ಕೊಂಡು ನಾವು ಇಲ್ಲೇ ಸಂತೋಷ ಪಡ್ತಿರ್ತೇವೆ. ಇಲ್ಲೇ ಇಂಥ ಒಂದು ಸಮಸ್ಥಿತಿ ನಮಗೆ ದೊರೆಯೋದಂತ ಸಾಧ್ಯ. ಆದರೆ ಮುಕ್ತಿಯಲ್ಲಿ ಅಲ್ಲಿರುವಂಥ ಯಾರ್ಯಾರು ನಮಗಿಂತ ಮೇಲಿನವರು, ಯಾರು ಕೆಳಗಿನವರು ಅನ್ನೋದೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿಬಿಟ್ಟಿರ್ತದೆ. ಆದ್ದರಿಂದ ಯಾರಿಗೂ ಕೂಡ ಪರಸ್ಪರ ಮುರುಪ್ರಣಯೈ, ಒಬ್ಬರಿಗೆ ಮತ್ತೊಬ್ಬರ ಬಗ್ಗೆ ಒಂದು ಗಾಢವಾದಂಥ ಪ್ರೀತಿ, ಗಾಢವಾದಂಥ ಪ್ರೇಮ ಅವರಿಗೆಲ್ಲರಿಗೂ ಇದ್ದಿರ್ತದೆ. ಆದ್ದರಿಂದ ಯಾರ ಬಗ್ಗೆಯೂ ಕೂಡ ದುಃಖ ಪಡೋದಿಲ್ಲ. ಇದನ್ನೆಲ್ಲ ತೈತ್ತರೀಯ ಉಪನಿಷತ್ತಿನಲ್ಲಿ ಬೇಕಾದಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ನಾವನ್ನೆಲ್ಲ ಹಿಂದೆ ನೋಡಿದ್ವಿ. ಸುಮ್ಮನೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಅದನ್ನು ಈಗೂ ಕೂಡ ನಾವು ನೋಡಬೇಕು. ಅನ್ಯೇಭ್ಯಸ್ತು ವಿಮುಕ್ತೇಭ್ಯಃ ಆನಂದಶ್ಚಕ್ರವರ್ತಿನಾಂ ಮುಕ್ತಾನಾಂ ಹಿ ಶತೋದ್ರಿಕ್ತಃ ಪಿತॄಣಾಂ ತೇಭ್ಯೇವ ಚ ತೇಭ್ಯೋ ಪೃಷೀಣಾಂ ಮುಕ್ತಾನಾಂ ಕರ್ಮದೇವಾಭಿನಾಯಿನಾಂ ತೇಭ್ಯಶ್ಚ ಮುಕ್ತದೇವಾನಾಂ ತೇಭ್ಯಶ್ಚ ಉಮಾಪತೆ ಸದಾ. ಇವೆಲ್ಲ ಕೆಲವು ಶಾಸ್ತ್ರಗಳಲ್ಲಿ ಬಂದಿರುವಂಥ ಶ್ಲೋಕಗಳನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅಲ್ಲೇನಿದೆ ಉಪನಿಷತ್ತಿನಲ್ಲೇ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಏನಿದೆ ಅಂದರೆ ಮೂಲದಲ್ಲಿ ಸಯೋ ಹವೈ ಮನುಷ್ಯಾಣಾಂ ರಾಧಃ ಸಮೃದ್ಧೋ ಭವತಿ ಅನ್ಯೇಷಾಂ ಅಧಿಪತಿ ಸರ್ವೈಃ ಮಾನುಷ್ಯಕೈಃ ಭೋಗೈಃ ಸಂಪನ್ನತಮಃ ಸ ಮನುಷ್ಯಾಣಾಂ ಪರಮ ಆನಂದಃ. ಇದು ಉಪನಿಷತ್ತಿನಲ್ಲೇ ಬರುವಂಥ ಒಂದು ಮಾತು. ಮನುಷ್ಯ ಚಕ್ರವರ್ತಿಗಳ ನಡುವೆ ಪೂರ್ಣ ಸಾಧನೆ ಮಾಡಿ ಪೂರ್ಣ ಮುಕ್ತಿಯನ್ನು ಪಡೆದಂಥವನು ಯಾರಿರ್ತಾನೆ, ಅವನು ತನ್ನ ರಾಜ್ಯದಲ್ಲಿ ಇದ್ದಾಗ ಉಳಿದವರಿಗೆಲ್ಲ ಜ್ಞಾನೋಪದೇಶ ಮಾಡಿ ಅವ್ರನ್ನೆಲ್ಲ ಆಡಳಿತ ಮಾಡಿದ ಪ್ರಯುಕ್ತ ಉಳಿದ ಮುಕ್ತರಿಗೆ ಅಧಿಪತಿಯಾಗಿರ್ತಾನೆ. ಇಲ್ಲಿ ಇದ್ದವರಿಗೆಲ್ಲ ಬೇಕಾದಂಥ ಅನುಕೂಲಗಳನ್ನು, ಸಾಧನ ಸೌಕರ್ಯಗಳನ್ನು ಆತ ಒದಗಿಸಿಕೊಟ್ಟಿರೋ ಪ್ರಯುಕ್ತ ಅಲ್ಲಿ ಹೋದರೂ ಕೂಡ ಆತ ಜ್ಯೇಷ್ಠನಾಗಿರ್ತಾನೆ, ಉಳಿದವರು ಕನಿಷ್ಠರಾಗಿರ್ತಾರೆ. ಮನುಷ್ಯನಾದಾಗ ಆತ ಅಪರೋಕ್ಷ ಜ್ಞಾನ ದೊರೆತ ಬಳಿಕವೂ ಕೂಡ ಅನೇಕ ಸತ್ಕರ್ಮಗಳನ್ನು ಮಾಡಿರ್ತಾನೆ. ಅಪರೋಕ್ಷ ಜ್ಞಾನ ದೊರೆಯೋದಕ್ಕಿಂತ ಮೊದಲು ಮಾತ್ರ ಸತ್ಕರ್ಮ ಮಾಡ್ತಾನೆ ಅಂತಲ್ಲ, ಆಮೇಲೂ ಕೂಡ ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿರ್ತಾನೆ. ರಾಜ್ಯಃ ಸಮೃದ್ಧೋ ಭವತಿ ಅನ್ಯೇಷಾಂ ಅಧಿಪತಿ. ಆದ್ದರಿಂದ ಅವನಿಗೆ ಆ ಮುಕ್ತಿಯಲ್ಲಿ ಅನೇಕ ಥರದ ಭೋಗಗಳನ್ನು ಅನುಭವಿಸುವಂಥ ಅವಕಾಶ ಸಿಕ್ಕಿರ್ತದೆ. ಆ ಮನುಷ್ಯ ಚಕ್ರವರ್ತಿಗಳ ಆನಂದದ ಪರಮಾವಧಿ ಅದು. ಈ ಆನಂದದ 10 ಲಕ್ಷ ಪಟ್ಟು ಆನಂದ ಪಿತೃಗಳಿಗೆ ಒಂದು ಆನಂದ. ಮುಕ್ತ ಪಿತೃಗಳ ಆನಂದದ 100 ಪಟ್ಟು ಗಂಧರ್ವರ ಆನಂದ. ಆ ಗಂಧರ್ವರ ಆನಂದದ 100 ಪಟ್ಟು ಕರ್ಮದೇವಗತಿಗಳಿಗೆ ಆನಂದ.
ಅಂತ ಹೀಗೆಲ್ಲ ಇದು ಉಪನಿಷತ್ತಿನ ಮಾತುಗಳು ಕೂಡ ಆಗಿ ತೈತರಿಯ ಉಪನಿಷತ್ನಲ್ಲಿ ಹಿಂದೆ ನೋಡಿದ್ವಿ. ಈಗ ನಾವು ನೋಡ್ತಿರೋದೇನಿದೆ ಬೃಹದಾರಣ್ಯಕ ಉಪನಿಷತ್ತಿಂದಷ್ಟೇ. ಅಥಯೇ ಶತಂ ಮನುಷ್ಯಾಣಾಮಾನಂದಾಃ ಸ ಏಕಃ ಪಿತॄಣಾಂ ಜಿತಲೋಕಾನಾಮಾನಂದಃ. ಅಲ್ಲಿ ಪಿತॄಣಾಂ ಚಿರಲೋಕಲೋಕಾನಾಮಾನಂದಃ ಅಂತ ಬಂದಿತ್ತು. ಇಲ್ಲಿ ಜಿತಲೋಕಾನಾಮಾನಂದಃ. ಅಥಯೇ ಶತಂ ಪಿತॄಣಾಂ ಜಿತಲೋಕಾನಾಮಾನಂದಾಃ ಸ ಏಕೋ ಗಂಧರ್ವ ಲೋಕಃ ಆನಂದಃ. ಯಥೈಷ ಏವ ಪರಮ ಆನಂದಃ ಏಷ ಬ್ರಹ್ಮಲೋಕಃ ಸಮ್ರಾಟಿತಿ ಹೋವಾಚ ಯಾಜ್ಞವಲ್ಕ್ಯಃ. ಇದನ್ನೆಲ್ಲ ಆ ಯಾಜ್ಞವಲ್ಕ್ಯರು ಉಪದೇಶ ಮಾಡಿತ್ತು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂತಹ ಕೆಲವು ವಿಷಯಗಳಿವು. ಚತುರ್ಮುಖನೂ ಕೂಡ ಉಳಿದೆಲ್ಲ ಜೀವರಿಗಳಿಗಿಂತ ಹೆಚ್ಚು ಮುಕ್ತನಾಗಿ, ಹೆಚ್ಚು ಪರಿಪೂರ್ಣನಾಗಿ ಆ ಪರಮಾತ್ಮನ ಆ ಅನಂತ ಆನಂದದ ಪೈಕಿ ಒಂದು ಅಂಶದ ಆನಂದವನ್ನು ಅಲ್ಲಿ ಅನುಭವಿಸ್ತಾನೆ. ಏಷ ಏವ ತಥೋ ವಿಷ್ಣು ಪೂರ್ಣಾನಂದ ಪ್ರಕೀರ್ತಿತಃ ಯಸ್ಯ ಬ್ರಹ್ಮಾಭಿಮುಕ್ತ ಸನ್ ವಿಪ್ರುನ್ ಮಾತ್ರ ಸಮುಷ್ಯತೆ. ವಿಪ್ರುಟ್ ಅಂದ್ರೆ ಒಂದು ಬಿಂದು. ಅಂತಹ ಸುಖವನ್ನು ಅನುಭವ ಕೂಡ ಆ ಸಂದರ್ಭದಲ್ಲಿ ಅನುಭವಿಸ್ತಾನೆ. ಅಲ್ಲಿರುವಂಥದ್ದು ಯಾವುದೂ ಕೂಡ ನಿರ್ಗುಣ ಮುಕ್ತಿ ಅಲ್ಲ. ಯಾವುದೇ ಸುಖ ಇಲ್ಲದೆ ಇರುವಂಥ, ಯಾವುದೇ ಆನಂದ ಇಲ್ಲದೆ ಇರುವಂಥ ನಿರ್ಗುಣ ಮುಕ್ತಿ ಅಲ್ಲ. ಎಷ್ಟೋ ಜನ ಸಿದ್ಧಾಂತಿಗಳು ಅಂಥ ವಿಚಾರಧಾರೆಯವರು ಕೂಡ ಇದ್ದಾರೆ. ನಚಾನ್ಯತ್ರ ಮುಕ್ತಿರಸ್ತೀತಿ ಕಿಂಚಿನ್ಮಾನಂ. ಏನೂ ಸುಖ ಇಲ್ಲದೆ ಇರುವಂಥ, ಏನೂ ಭೋಗ ಇಲ್ಲದೆ ಇರುವಂಥ, ಏನೂ ಆನಂದವೇ ಇಲ್ಲದೆ ಇರುವಂಥ ಒಂದು ಮುಕ್ತಿ ಇದೆ ಅಂತ ಹೇಳಲಿಕ್ಕೆ ಯಾವುದೇ ಪ್ರಮಾಣವಿಲ್ಲ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತೇತಿ. ವಿಪಸ್ಥಿತ ಬ್ರಹ್ಮಣ, ಜ್ಞಾನಿಯಾದಂಥ ಚತುರ್ಮುಖನ ಜೊತೆಗೆ ಅಥವಾ ಸರ್ವಜ್ಞನಾದಂಥ ಪರಮಾತ್ಮನ ಜೊತೆಗೆ ಸಹ ಆ ಜೀವ ಮುಕ್ತಿಯನ್ನು ಅನುಭವಿಸ್ತಾನೆ. ಇದು ತೈತರಿಯ ಉಪನಿಷತ್ತಿನ ಮಾತು. ಆವಾಗ ಹೇಳಿದ್ದು ಬೃಹದಾರಣ್ಯಕ ಉಪನಿಷತ್ತಿನ ಮಾತು. ಆದ್ರಿಂದ ಯಾವುದೇ ಸುಖ ಇಲ್ಲದೆ ಇರುವಂತಹ ಮುಕ್ತಿಯನ್ನೇ ಮುಕ್ತಿ ಅನ್ನಬೇಕು, ಯಾವುದೇ ವೈಭವ ಇಲ್ಲದೆ ಇರುವಂತಹ ಸ್ಥಿತಿಯನ್ನೇ ಮುಕ್ತಿ ಅನ್ನಬೇಕು ಅಂತ ಬೇರೆ ವಿಚಾರಧಾರೆಗಳೇನಿವೆ ಅದ್ಯಾವು ಕೂಡ ವಿಚಾರಕ್ಕೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅತಿ ಸುಂದರ ಸುರಭಯ ಪುರುಷಾ ಹರಿಚಂದನೇನ ನವಚಂದ್ರ ರುಚ ಚಲಚಾರು ಚಾಮರಧರಾನುಚರಾ ವಿಹರಂತಿ ನಿತ್ಯ ತರುಣಾಯಿಹತೆ. ಅತಿ ಸುಂದರ ವಿಹರಂತಿ ನಿತ್ಯ ತರುಣಾಯಿಹತೆ. ಅಲ್ಲ, ವಿಚರಂತಿ ಇದ್ರು ಓಡಾಡ್ತಾರೆ ಅಂತ ಅರ್ಥ. ಅರ್ಥ ಏನು ತಪ್ಪಲ್ಲ. ವಿಚರಂತಿ ನಿತ್ಯ ತರುಣಾಯಿಹತೆ ಅಥವಾ ವಿಹರಂತಿ ಎರಡೂ ಇದ್ರೂ ಏನು ತಪ್ಪೇನಲ್ಲ. ಬೇರೆ ಬೇರೆ ಪಾಠಗಳಲ್ಲಿ ಆ ಥರ ಇದ್ದಿರ್ಬೇಕಂತ ಕಾಣಿಸ್ತೀವಿ. ಹೌದು, ಕೆಲವು ಕಡೆ ವಿಚರಂತಿ, ಕೆಲವು ಕಡೆ ವಿಹರಂತಿ. ಆ ಮುಕ್ತರು ಜೀವರು ಹೇಗಿರ್ತಾರೆ? ಅತಿ ಸುಂದರಾಹ, ಅತ್ಯಂತ ಸುಂದರಾಂಗರಾದವರು. ಸುರಭಯ, ನೋಯಿಂದ ಸುಗಂಧ ಹೊರಸೂಸ್ತಿರ್ತದೆ. ಹರಿಚಂದನೇನ ನವಚಂದ್ರ ರುಚ, ಬಾಲಚಂದ್ರನಂತೆ ಶುಭ್ರವಾದ ಶ್ರೀಗಂಧವನ್ನು ಅವ್ರ ಮೈಗೆ ಹಚ್ಕೊಂಡಿರ್ತಾರೆ. ಚಲಚಾರು ಚಾಮರ ಧರಾನುಚರಾಹ, ಈ ಮುಕ್ತರು ಕೆಲವರು ಶ್ರೇಷ್ಠರಾದ ಮುಕ್ತರಾಗಿದ್ದರೆ ಅವ್ರಿಗಿಂತ ಕೆಳಗಿನವರು ಅವ್ರಿಗೆ ಸೇವೆ ಮಾಡ್ತಾರೆ. ಅವ್ರು ಚಾಮರ ಬೀಸ್ತಾ ಇರ್ತಾರೆ. ಕೆಲವರು ಅನುಚರರಾದವರು, ಅವರೆಲ್ಲೂ ಇನ್ನೂ ಅಮುಕ್ತರಾದವರಲ್ಲ, ಅವರು ಮುಕ್ತರಾದವರೇ. ತಮ್ಮ ಹಿರಿಯರ ಸೇವೆ ಮಾಡಬೇಕು, ತಮ್ಗಿಂತ ಜ್ಯೇಷ್ಠರಾದವರು ಸೇವೆ ಮಾಡಬೇಕು ಅಂತ ಅವ್ರು ಮಾಡ್ತಾರೆ ಅಷ್ಟೆ. ನಿತ್ಯ ತರುಣಾಹ, ಅವರಿಗೆ ಯಾವತ್ತೂ ಕೂಡ ಆ ತಾರುಣ್ಯಕ್ಕೇನು ಭಂಗ ಇಲ್ಲ. ನಿತ್ಯ ತರುಣರಾಗಿದ್ದುಕೊಂಡು ಅವರಲ್ಲಿ ಓಡಾಡ್ತಿರ್ತಾರೆ ಆ ಲೋಕದಲ್ಲಿ. ಐತರೇಯ ಉಪನಿಷತ್ತಿನಲ್ಲೂ ಕೂಡ ಮುಕ್ತ ಲೋಕದ ಬಗ್ಗೆ ಬೇಕಾದಷ್ಟು ವರ್ಣನೆ ಇದೆ. ಬೇರೆ ಬೇರೆ ಉಪನಿಷತ್ತುಗಳಲ್ಲೂ ಇದೆ. ಛಾಂದೋಗ್ಯ, ಬೃಹದಾರಣ್ಯಕ ಇತ್ಯಾದಿ ಕಡೆಗಳು ಎಲ್ಲ ಕಡೆ ಇದೆ. ಈಗ ನಂಗೆ ನೆನಪಿಗೆ ಬಂದದ್ದು ಈ ಐತರೇಯ ಉಪನಿಷತ್ತಿನಲ್ಲಿ ಬಂದಂತಹ ಒಂದು ವರ್ಣನೆ. ಯತ್ರ ಬ್ರಹ್ಮ ಪವಮಾ ಛಂದಸ್ಯಾಂ ವಾಚಂ ವದನ್ ಗ್ರಾವಣ ಸೋಮೇ ಮಹೀಯತೆ ಸೋಮೇ ನಾನಂದಂ ಜನಯನ್ನಿಂದ್ರಾಯೇಂದೋ ಪರಿಸ್ರವ. ಆಚಾರ್ಯರು ಈ ಕೆಲವು ವೇದವಾಕ್ಯಗಳನ್ನು ಇಲ್ಲಿ ಉದಾಹರಣೆ ಕೊಡ್ತಾರೆ. ಇವೆಲ್ಲ ಪ್ರಾಯ ಪವಮಾನ ಸೂಕ್ತದ ವೇದವಾಕ್ಯಗಳು ಅಂತ ನಮ್ಮ ನೆನಪು. ಚತುರ್ಮುಖ ಅಲ್ಲಿ ಪ್ರವಚನ ಮಾಡ್ತಾ ಇರ್ತಾನೆ. ತನಕ್ಕಿಂತ ಕನಿಷ್ಠರಾದಂಥ ಮುಕ್ತರೇನಿರ್ತಾರೆ, ಉಳಿದ ದೇವತೆಗಳು ಮೊದಲಾದವರು, ಅವರಿಗೆ ಆತ ಪ್ರವಚನ ಮಾಡ್ತಿರ್ತಾನೆ. ಬ್ರಹ್ಮ ಪವಮಾನ ಛಂದಸ್ಯಾಂ ವಾಚಂ ವದನ್.
ಛಂದೋಯುಕ್ತವಾದಂಥ ವೇದ ಮಂತ್ರಗಳಿಂದ ಗರ್ಭಿತವಾದಂಥ ಪ್ರವಚನವನ್ನು ಮಾಡ್ತಾ ಇರ್ತಾನೆ. ಮತ್ತೆ ಅಲ್ಲಿಯೂ ಕೂಡ ಏನು ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ದು ಅನಿವಾರ್ಯ ಅಲ್ಲ. ಸೋಮಯಾಗ ಮೊದಲಾದ ಮಹಾಯಾಗಗಳನ್ನು ತಮ್ಮ ತಮ್ಮ ಸಂತೋಷಕ್ಕನುಸಾರವಾಗಿ ಮಾಡಬೇಕು ಅಂತ ನಿರ್ಬಂಧ ಇಲ್ಲದೆ ಇದ್ರೂ ಅವ್ನು ಮಾಡ್ತಾರೆ. ಸೋಮಯಾಗದ ಮೂಲಕ ಪರಮಾತ್ಮನನ್ನು ಆರಾಧನೆ ಮಾಡಿ ಪರಮಾತ್ಮನ ಒಲಿಸಿಕೊಂಡು ತನ್ನ ಆನಂದವನ್ನು ವ್ಯಕ್ತ ಮಾಡ್ಕೋತಾನೆ. ಮತ್ತು ಆ ಚತುರ್ಮುಖ ಮಾಡಿದ ಸೋಮಯಾಗದಲ್ಲಿ ಉಳಿದವರೆಲ್ಲ ಪಾಲ್ಗೊಂಡು ತಾವು ಸಂತೋಷ ಪಡ್ತಾರೆ. ಗ್ರಾವಣ ಸೋಮೇ ಮಹೀಯತೆ. ಗ್ರಾವ ಅಂದ್ರೆ ಕಲ್ಲು ತಗೊಂಡು ಬಂದು ಸೋಮಲತೆಯನ್ನು ಜಜ್ಜಿ ಆ ರಸವನ್ನು ಯಜ್ಞಯಾಗದಲ್ಲಿ ಉಪಯೋಗ ಮಾಡ್ತಾರೆ. ಮಹೀಯತೆ, ಆ ಚತುರ್ಮುಖ ಮಾಡಿದ ಯಜ್ಞದ ವೈಭವವನ್ನು ನೋಡಿ ಉಳಿದ ಮುಕ್ತರು ಆನಂದ ಪಡ್ತಾರೆ. ಸೋಮೇನಾನಂದಂ ಜನಯನ್ ಇಂದ್ರ ಎಂದೋ ಪರಿಸ್ರವ. ವಾಯುದೇವನೇ ಅಂಥ ಮುಕ್ತಿಗಿಲ್ಲದನ್ನು ಕರ್ಕೊಂಡು ಹೋಗು, ಯಾಕಂದ್ರೆ ನೀನೇ ನಾಳೆಯಲ್ಲಿ ಸೋಮಯಾಗ ಮಾಡುವನಿದ್ದೆ. ಇವೆಲ್ಲ ಪವಮಾನದ ಮಾತುಗಳು ನಂಗೆ ನೆನಪು. ಬೇಕಾದಷ್ಟು ಕಡೆ ಪವಮಾನ ಹೋಮ ಇತ್ಯಾದಿನೆಲ್ಲ ಕೇಳಿರ್ತೀವಿ. ಅದರ ಅರ್ಥಗಳನ್ನು ಕೇಳುವಂಥ ಒಂದು ಅವಕಾಶ ನಮಗೆ ಬಂದಿರೋದಿಲ್ಲ. ಇದೆಲ್ಲ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಉದಾಹರಣೆ ಕೊಟ್ಟಂಥ ಮಾತುಗಳು. ಪವಮಾನದ್ದಾದರೂ ಆಯಿತು, ಮತ್ತೆ ಯಾವುದಾದ್ರೂ ಆಯಿತು. ಯತ್ರ ಜ್ಯೋತಿರಜಸ್ರಂ ಯಸ್ಮಿನ್ ಲೋಕೆ ಸ್ವರಹಿತಂ ತಸ್ಮಿನ್ ಮಾಂ ಧೇಹಿ ಪವಮಾನಮೃತೆ ಲೋಕೆ ಅಕ್ಷತ ಇಂದ್ರ ಎಂದು ಪರಿಸ್ರವ. ಮತ್ತೊಂದು ಮಾತು, ಅಲ್ಲಿ ಯಾವತ್ತೂ ಕೂಡ ಸೂರ್ಯಪ್ರಕಾಶ, ಕತ್ತಲು ಅನ್ನೋದಿಲ್ಲ. ಆನಂದ ರೂಪನಾದಂತಹ ವಿಷ್ಣು ಅಲ್ಲಿದ್ದಾನೆ. ಅಲ್ಲಿ ವಾಯುದೇವ ನನ್ನ ತಗೊಂಡೋಗಿ ಇಡು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು. ವಾಯುದೇವರನ್ನು ಕುರಿತಾದ ಪ್ರಾರ್ಥನೆ ಇದು. ಯತ್ರ ರಾಜ ವೈವಸ್ವತೋ ಯತ್ರಾವರೋಧನಂ ದಿವಃ ಯತ್ರ ಮೂರ್ಯಫತೀರಾಪಃ ತತ್ರ ಮಾಂ ಅಮೃತಂ ಕೃಧಿ ಇಂದ್ರ ಎಂದು ಪರಿಸ್ರವ. ಯಮಲೋಕ ನಮಗೆ ಯಾವತ್ತೂ ಭಯಂಕರ, ಯಮನೂ ಕೂಡ ಭಯಂಕರ. ಈ ಯಮನೇ ಅಲ್ಲಿರ್ತಾನೆ ಮುಕ್ತ ಲೋಕದಲ್ಲೇ. ಆದರೆ ಆತ ಇಲ್ಲಿ ಇದ್ದಂತೆ ನಮಗೆ ಭಯಂಕರ ಅಲ್ಲ. ಯಮನನ್ನು ನೋಡಿದಾಗ ನಮಗೆ ಯಮನ ಸುದ್ದಿ ಕೇಳಿಕೊಳ್ಳಿ ನಮಗೆ ಹೇಗೆ ಇಲ್ಲಿ ಅಂಜಿಕೆ ಆಗ್ತದೋ ಅಂಥ ಭಯ ಅಲ್ಲಿಲ್ಲ. ಅಲ್ಲಿ ಎಲ್ಲರಿಗೂ ಆತ ಸಂತೋಷ ಕೊಡುವಂಥವನೇ. ಮತ್ತೆ ಭಾರತೀ ದೇವಿ ಮೊದಲಾದ, ಭಾರತಿ ಅಂದರೆ ಸರಸ್ವತಿ, ಆ ಸರಸ್ವತಿ ಮೊದಲಾದ ಅನೇಕ ಸ್ತ್ರೀಯರು ತಮ್ಮ ಪರಿವಾರದ ಜೊತೆ ಓಡಾಡ್ತಾ ಇರ್ತಾರೆ. ಯತ್ರ ಅವರೋಧನಂ ದಿವಹ. ದ್ಯು ಅಂದ್ರೆ ಅಲ್ಲಿ ಹಿಂದೆ ಹರಿಕಥಾಮೃತಸಾರ ಹೇಳುವಾಗ ಹೇಳಿದ್ದೆ, ದ್ಯು ಅಂದ್ರೆ ಭಾರತೀ ದೇವಿ ಅಥವಾ ಸರಸ್ವತಿ ದೇವಿ. ಭಾರತೀಯ ಮುಂದೆ ಸರಸ್ವತಿ ಆಗಿರ್ತಾಳಾದ್ರಿಂದ ಅವಳ ಅವರೋಧನ ಅಂದ್ರೆ ಅವಳ ಒಂದು ಗುಂಪು, ಅವಳಕ್ಕಿಂತ ಕನಿಷ್ಠರಾದವರು ಅವರೆಲ್ಲ ಆ ಹಿರಿಯಳಾದಂಥ ಆಕೆಯ ಜೊತೆಗೆ ಓಡಾಡ್ತಾ ಇರ್ತಾರೆ. ಯತ್ರ ಅಮೂರ್ಹ್ಯಪತಿ ಆಪಹ. ಅಲ್ಲಿ ಗಂಗಾ ಮೊದಲಾದ ನದಿ ದೇವತೆಗಳಿರ್ತಾರೆ, ಇದ್ದುಕೊಂಡು ಪರಮಾತ್ಮನ ಸೇವೆ ಮಾಡ್ತಿರ್ತಾರೆ. ವಾಯುದೇವನೇ ಅಲ್ಲಿ ನನ್ನನ್ನು ಮುಕ್ತನನ್ನಾಗಿ ಇಡು, ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು. ಯತ್ರಾನು ಕಾಮಂ ಚರಣಂ ತ್ರಿನಾಕೆ ತ್ರಿದಿವೇ ತ್ರಿವಹ ಲೋಕ ಯತ್ರ ಜ್ಯೋತಿಷ್ಮಂತಹ ತತ್ರ ಮಾಂ ಅಮೃತಂ ಕೃಧಿ ಇಂದ್ರ ಎಂದು ಪರಿಸ್ರವ. ಮತ್ತೊಂದು ಮಂತ್ರ. ತ್ರಿನಾಕ ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅನ್ನುವಂಥ 3 ಲೋಕಗಳು. ಅಲ್ಲಿ ಈ ಎಲ್ಲಾ ದೇವತೆಗಳು ಕೂಡ ಇರ್ತಾರೆ. ತ್ರಿದಿವೇ ದಿವಹ, ದ್ಯು ಅಂದ್ರೆ ಸರಸ್ವತಿ ದೇವಿ ಮೊದಲಾದವರು ಅಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಜ್ಯೋತಿಷ್ಮನ್ ಲೋಕ, ಅದು ಅತ್ಯಂತ ಪ್ರಕಾಶಮಾನವಾದ ಲೋಕ. ಇಂದ್ರಾಯ ಇಂದೋ ಪರಿಸ್ರವ, ಅಲ್ಲಿ ನನ್ನ ಕರ್ಕೊಂಡು ಹೋಗು, ನನ್ನನ್ನು ಅಲ್ಲಿ ಸುಖವಾಗಿಡು. ತತ್ರ ಮಾಮ ಅಮೃತಂ ಕೃಧಿ. ಅಮೃತ ಅಂದ್ರೆ ಇನ್ನೆಂದೂ ಸಾವಿಲ್ಲದವನು, ಕೊನೆ ಇಲ್ಲದ ಸುಖ ಇದ್ದವನು, ನನ್ನನ್ನು ಅಮೃತನನ್ನಾಗಿ ಮಾಡು. ಇದು ಪರಮಾತ್ಮನಿಗೂ ಅಮೃತ ಶಾಶ್ವತ ಸ್ಥಾಣು ಅಂತ ಪರಮಾತ್ಮನ ಒಂದು ಹೆಸರು. ಅವನ ಪ್ರತಿಬಿಂಬರಾದಂತಹ ನಮಗೂ ಕೂಡ, ಮುಕ್ತರಾದವರಿಗೂ ಕೂಡ ಅಮೃತ ಅಂತ ಒಂದು ಹೆಸರು. ಇಂದ್ರಾಯ ಇಂದೋ ಪರಿಸ್ರವ. ಇಂದೋ ಅಂದ್ರೆ ಚಂದ್ರ ಅಂತ ಅರ್ಥ. ಕೋಶ ತೆಗೆದು ನೋಡಿದ್ರೆ ವಸುಧಾ ಇಲ್ಲಿ ಈ ಪವಮಾನನ ವಾಯುವನ್ನ ಇಂದು ಅಂತ ಯಾಕೆ ಕರೀತಾರೆ ಅಂತಂದ್ರೆ, ಆ ಚಂದ್ರನಂತೆ ಅಭೀಷ್ಟವನ್ನು ಸುರಿಸುವಂಥವನು. ಚಂದ್ರ ಬೆಳದಿಂಗಳನ್ನು ನಮ್ಮ ಮೇಲೆ ಹೇಗೆ ಸುರಿಸಿ ಸಂತೋಷ ಪಡ್ತಾನೆ, ಹಾಗೆ ಅಭೀಷ್ಟಗಳನ್ನು ನಮ್ಮ ಮೇಲೆ ಸುರಿಸುವವನಾದ್ರಿಂದ ವಾಯುವಿಗೆ ಇಂದು ಅಂತ ಹೆಸರು. ಇಂದ್ರ ಇಂದೋ ಪರಿಸ್ರವ, ಇದು ಇಲ್ಲಿ ಬರುವಂಥ ಅರ್ಥ. ಯತ್ತ ತತ್ ಪರಮಂ ಪದಂ ವಿಷ್ಣೋರ್ ಲೋಕೆ ಮಹೀಯತೆ ದೇವೈ ಸುಕೃತಕರ್ಮಭಿಃ ತತ್ರ ಮಾಂ ಅಮೃತಂ ಕೃಧಿ ಇಂದ್ರ ಎಂದೋ ಪರಿಸ್ರವ. ದೇವತೆಗಳು ಸತ್ಕರ್ಮ ನಿಷ್ಠರಾಗಿರ್ತಾರೆ. ಅಲ್ಲಿ ಹೋದರೂ ಕೂಡ ಅವರು ಪರಮಾತ್ಮನ ಸ್ವರೂಪವನ್ನು ಅಲ್ಲಿ ಆರಾಧನೆ ಮಾಡ್ತಿರ್ತಾರೆ. ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು, ವಾಯುವಿನ ಸ್ವರೂಪದ ವಾಯುವನ್ನು ಪ್ರಾರ್ಥನೆ ಮಾಡೋದು.
ಯತ್ರಾನಂದಾಶ್ಚ ಮೋದಾಚ ಮುದಃ ಪ್ರಮುದಾಸತೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ತತ್ರ ಮಾಮೃತಂ ಕೃಧೀಂದ್ರಾಯೇಂದೋ ಪರಿಸ್ರವ. ಅನೇಕ ಥರದ ಸುಖಗಳು ತಾವೇ ಒಳಗಿಂದ ವ್ಯಕ್ತ ಆಗುವಂಥ ಸುಖ, ಅದಕ್ಕೆ ಯಾವುದೇ ಸಾಧನೆ ಬೇಕಾಗಿಲ್ಲ. ಅನೇಕ ಭೋಗ ವಸ್ತುಗಳಿಂದ ವ್ಯಕ್ತ ಆಗುವಂಥ ಸುಖ ಮತ್ತೊಂದು. ಮೋದ ಪ್ರಮೋದ ಅಂತ ಎರಡು ಥರ ಸುಖ. ಮೋದ ಅಂದರೆ ನಿಮಗೆ ಯಾವುದೇ ಉದ್ಯಾನವನ, ಹಣ್ಣು ಹಂಪಲು, ಭಕ್ಷ್ಯ ಭೋಜ್ಯ, ಮಂಚ ಪರ್ಯಂಕ ಇದ್ಯಾವುದೂ ಇಲ್ಲದೆ ಒಳಗಿನಿಂದ ವ್ಯಕ್ತ ಆಗುವ ಸುಖಕ್ಕೆ ಮೋದ ಅಂತ ಹೆಸರು. ಪ್ರಮೋದ ಅಂತಂದ್ರೆ ವಿಷಯ ಪದಾರ್ಥಗಳ ಮೂಲಕ ವ್ಯಕ್ತ ಆಗ್ತದನಲ್ಲ, ಅದಕ್ಕೆ ಪ್ರಮೋದ ಅಂತ ಹೆಸರು. ಇದು ಯಾವುದೋ ಅವ್ರಿಗೆ ದುರ್ಲಭ ಅಲ್ಲ. ಕಾಮಸ್ಯ ಪ್ರಾಪ್ತಾ ಕಾಮಾಹ, ಎಲ್ಲಾ ಥರದ ಬಯಕೆಗಳು ಕೂಡ ಅವರಿಗಲ್ಲಿ ಈಡೇರಿರ್ತವೆ. ತತ್ರ ಮಾಂ ಅಮೃತಂ ಕೃಧಿ, ಅಲ್ಲಿ ನನ್ನನ್ನು ತಗೊಂಡು ಹೋಗಿ ನೀನು ಇಡು. ಹೀಗೆ ಈ ಎಲ್ಲ ವೇದವಾಕ್ಯಗಳಿಂದ ಏನು ತಿಳಿಯುತ್ತದೆ ಅಂದರೆ ಎಲ್ಲ ದೇವತೆಗಳು ಕೂಡ ಅಲ್ಲಿ ಹೋಗಿರ್ತಾರೆ, ಇದ್ದು ಪರಮಾತ್ಮನ ಸೇವಾ ಮಾಡ್ತಿರ್ತಾರೆ. ದೇವತೆಗಳು ಇರ್ತಾರೆ, ಸಾಧಾರಣವಾದಂಥ ಮುಕ್ತರಾದವರು ಕೂಡ ಅಲ್ಲಿರ್ತಾರೆ. ಸವಿಲಾಸ ಲಾಸ್ಯ ಪರಿತುಷ್ಟ ದೃಶೋ ಮೃದುಗೀತ ವಾದ್ಯ ಮುದಿತ ಶ್ರವಣಾ ಅನುರಂಜಯಂತಿ ನವಕಂಜ ದೃಶೋ ರಮಣ ಅಮೀಶ್ವರ ರಮಣೀಸ್ತರುಣೀ. ಕೆಲವು ಕಡೆ ಸ್ತ್ರೀಯರಾದವರು ನರ್ತನ ಮಾಡ್ತಿರ್ತಾರೆ. ಲಾಸ್ಯ, ಮೃದುವಾದಂತಹ ಹಾವಭಾವಗಳಿಂದ ಕೂಡಿದಂಥ ನಾಟ್ಯ ಏನಿದೆ ಅದಕ್ಕೆ ಲಾಸ್ಯ ಅಂತ ಕರೀತಾರೆ. ಸವಿಲಾಸ ಲಾಸ್ಯ, ಸ್ತ್ರೀಯರ ಹಾವಭಾವಗಳಿಂದ ಕೂಡಿದಂತಹ ಒಂದು ಲಾಸ್ಯ. ಅದನ್ನ ಪುರುಷರಾದವರು ನೋಡಿ ಸಂತೋಷ ಪಡ್ತಾರೆ, ಕಣ್ಣರಳಿಸಿ ನೋಡಿ ಸಂತೋಷ ಪಡ್ತಾರೆ. ಮೃದು ಗೀತ ವಾದ್ಯ ಮುದಿತ ಶ್ರವಣಾಹ, ಭಯಂಕರವಾದ ವಾದ್ಯಗಳಲ್ಲ, ಕಿವಿ ಕರ್ಕಶವಾದ ವಾದ್ಯಗಳಲ್ಲ, ಅತ್ಯಂತ ಮೃದುವಾದ ನಾದವನ್ನು ಹೊರಡಿಸುವಂಥ ವಾದ್ಯಗಳು. ಅವುಗಳನ್ನು ಕೇಳಿ ಇವರು ಕಿವಿಗಳು ಸಂತೋಷ ಪಡ್ತವೆ. ಅನುರಂಜಯಂತಿ ನವಕಂಜ ದೃಶಃ, ಹೊಸ ಕಮಲದಂತೆ, ಹೊಸ ಕಮಲದ ಪತ್ರದಂತೆ ಅರಳಿದ ಕಣ್ಣುಗಳುಳ್ಳವರು ಪುರುಷರು. ಅವರು ತಮ್ಮ ಸ್ತ್ರೀಯರು, ಪತ್ನಿಯರು ಏನು ಲಾಸ್ಯ ಮಾಡಿರ್ತಾರೆ, ಯಾವ ವಾದ್ಯಗಳನ್ನು ನುಡಿಸಿರ್ತಾರೆ, ಯಾವ ಹಾಡನ್ನು ಹಾಡ್ತಾರೆ, ಅದನ್ನೆಲ್ಲ ನೋಡಿ ಇವರು ಸಂತೋಷ ಪಡ್ತಾರೆ. ಇವರು ಸಂತೋಷ ಪಟ್ಟರೆ ಅವ್ರಿಗೆ ಸಂತೋಷ. ಪರಿಣಾಯಕಾನುಪವನಾಭಿಮುಖಾನ್ ಅನುನಿಸ್ಸರಂತಿ ಹರಿಣೀನಯನಾಃ ವಿಮಲಾದ್ವಿಮಾನ ವಲಯಾಚ್ಛನಕೈಃ ಶಶಿಮಂಡಲಾದಿವ ರುಚೋರುಚಿರಾಃ. ಅಲ್ಲಿ ಅವರು ಹೇಗೆ ಓಡಾಡ್ತಾರೆ ಅದನ್ನ ಇಲ್ಲೊಂದು ಕಡೆ ವರ್ಣನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಪುರುಷರಾದವರು, ನಾಯಕರಾದವರು ಉಪವನಕ್ಕೆ ಹೊರಡ್ತಾರೆ. ಮನೆಯಲ್ಲಿ ಇದ್ದು ಸ್ವಲ್ಪ ಹೊತ್ತಾದ ಮೇಲೆ ಮುಂದೆ ಉಪವನಕ್ಕೆ ಹೊರಡ್ತಾರೆ. ಅವರು ಉಪವನಕ್ಕೆ ಹೊರಟಾಗ ಅವರ ಸ್ತ್ರೀಯರು ಕೂಡ ಉಪವನಕ್ಕೆ ಅಭಿಮುಖವಾಗಿ ಹೊರಡ್ತಾರೆ. ಅನುನಿಸ್ಸರಂತಿ ಹರಿಣೀನಯನಾಹ, ಜಿಂಕೆಯ ಕಣ್ಣಿನಂತೆ ಕಂಡಿದ್ದಂತಹ ಸ್ತ್ರೀಯರು ಅಲ್ಲಿ ಹೋಗ್ತಾರೆ. ವಿಮಲಾತ್ ವಿಮಾನ ವಲಯಾತ್, ಹೋಗ್ಲಿಕ್ಕೆ ಅವ್ರಿಗೇನು, ಹೋಗ್ಲಿಕ್ಕೆ ಬೇಕಾದ್ರೆ ಕುದುರೆ, ಆನೆ ಮೊದಲಾದ ಪ್ರಾಣಿಗಳು ಇವೆ, ಅವು ಇಲ್ಲ ಮುಕ್ತ ಜೀವಗಳೇ ಅಂತ ವರ್ಣನೆ ಮಾಡ್ತಾರೆ ಇನ್ನೊಂದು ಕಡೆ. ಇಲ್ಲಿ ಅದನ್ನು ಹೇಳಲಿಲ್ಲ, ಇಲ್ಲಿ ಹೇಳಿದ ವಿಮಾನವನ್ನು. ಮನೆಯಿಂದ ತಮ್ಮ ನಿವಾಸಗಳಿಂದ ಆ ಉಪವನಕ್ಕೆ ಹೋಗಬೇಕಾದ್ರೆ ಸಣ್ಣ ಸಣ್ಣ ವಿಮಾನಗಳು, ಆ ವಿಮಾನಗಳ ಮೂಲಕ ಅವ್ರು ಹೋಗ್ತಾರೆ. ಶಶಿಮಂಡಲಾದಿವ ರುಚೋರುಚಿರಾಹ, ಆ ವಿಮಾನ ಆ ಉಪವನದ ಹತ್ರ ಬಂದು ನಿಂತಾಗ ವಿಮಾನದಿಂದ ಇವರು ಕೆಳಗಿಳಿತಾರಲ್ಲ ಈ ಸ್ತ್ರೀಯರು, ಅದು ಹೇಗಿದೆ ದೂರದಿಂದ ನೋಡ್ಲಿಕ್ಕೆ ಅಂದರೆ, ಆಕಾಶದಲ್ಲಿ ಮೇಲೊಂದು ಕಡೆ ಪೂರ್ವ ದಿಕ್ಕಿನಲ್ಲಿ ದಿಗಂತದಲ್ಲಿ ಹುಣ್ಣಿಮೆ ದಿವಸ ಚಂದ್ರಮಂಡಲ, ಆ ಚಂದ್ರಮಂಡಲದಿಂದ ಅದು ಕಿರಣಗಳು ಹೊರಗೆ ಬರ್ತಿರ್ತಾವಲ್ಲ ಕೆಲವು ಸರಿ, ಅದರಂತೆ ಆ ಕಿರಣದಂತೆ ಈ ಸ್ತ್ರೀಯರು. ಅದು ನಮಗೆ ಚಂದ್ರಮಂಡಲದಿಂದಾಗಲಿ ಸೂರ್ಯಮಂಡಲದಿಂದಾಗಲಿ ಕಿರಣಗಳು ನೇರವಾಗಿ ಹೊರಗೆ ಬರೋದು ನಮ್ಗೆ ಅನುಭವಕ್ಕೆ ಬರೋದಿಲ್ಲ. ಕೆಲವು ಸರಿ ಸುತ್ತಮುತ್ತಲು ಮೋಡ ಇದ್ರೆ ಆ ಮೋಡವನ್ನು ತೂರ್ಕೊಂಡು ಕಿರಣಗಳು ಹೊರಗೆ ಬರ್ತಿರ್ತಾವಲ್ಲ, ಆಗ ಕಿರಣದ ಪಟ್ಟಿಗಳು, ಕೆಲವು ಸ್ಟ್ರ್ಯಾಪ್ಗಳು ಕಾಣಿಸ್ತಿರ್ತವೆ. ಆ ಥರ ಈ ಎಲ್ಲ ವಿಮಾನಗಳು ಚಂದ್ರಮಂಡಲ ಇದ್ದಂತೆ, ಆ ಚಂದ್ರಮಂಡಲದಿಂದ ಹೊರಸೂಸುವ ಕಿರಣಗಳಂತೆ ಆ ಸ್ತ್ರೀಯರು ಅವರೆಲ್ಲ ಹೊರಗೆ ಬರ್ತಾರೆ. ಅರುಣಾಶ್ಮ ವರ್ಣ ತನವಸ್ತನವಃ ಶುಭಹಾರ ಸನ್ನಿಭ ರುಚೋಪ್ಯಪರಾಃ ಹರಿನೀಲ ನೀಲ ರುಚಯೋಪ್ಯಪರಾಃ ಪ್ರಕಟೀಭವಂತಿ ವಿವಿಧಾಭರಣಾಃ. ನಾನಾ ಥರದ ಆಭರಣಗಳು ಹಾಕ್ಕೊಂಡವರು. ಅವರೆಲ್ಲ ಅಲ್ಲಿಂದ ಕೆಳಗೆ ಇಳಿದು ಬರೋದು, ಆ ಸ್ತ್ರೀಯರು. ಅವರು ತಮ್ಮ ತಮ್ಮ ನಿವಾಸಗಳಿಂದ ಆ ಉಪವನಕ್ಕೆ ಹೊರಟಾಗ ಅವರು ಉಪವನಕ್ಕೆ ಅಭಿಮುಖವಾಗಿ ಹೊರಡ್ತಾರೆ.
ನಮಗೆ ಕಂಡು ಬರ್ತದೆ. ಅರುಣಾಶ್ಮ ವರ್ಣ ತನವಹ ಯಾರೂ ಕೂಡ ಭಾರಿ ವಿಶಾಲವಾದ ಕಾಯ ಇದ್ದವರಲ್ಲ, ಅತ್ಯಂತ ಕೃಶಕಾಯರು, ಸುಂದರವಾದ ಕಾಯ ಇದ್ದವರು. ಅರುಣಾಶ್ಮ ವರ್ಣ, ಅರುಣ ಅಂದರೆ ಕೆಂಪಾದಂಥ ಮಣಿ ಅಂದರೆ ಈ ಮಾಣಿಕ್ಯ, ಪದ್ಮರಾಗ ಮೊದಲಾದವುಗಳು, ಅದರಂತೆ ಬಣ್ಣ ಇದ್ದವರು ಕೆಲವರು. ಶುಭಹಾರ ಸನ್ನಿಭ ರುಚಯ, ಮುತ್ತಿನಂತೆ ಸ್ಫಟಿಕದಂತೆ ಕಾಂತಿ ಇದ್ದವರು ಕೆಲವರು. ಮುತ್ತಿನ ಮಾಲೆಯಂತೆ, ಸ್ಫಟಿಕದ ಆಭರಣಗಳಂತೆ ದೇಹದ ಕಾಂತಿ ಇದ್ದವರು ಕೆಲವರು. ಹರಿ ನೀಲ ರುಚಯೋತ್ರ ಪರಾಹ, ಇನ್ನು ಕೆಲವರು ಶುದ್ಧವಾದ ಇಂದ್ರನೀಲಮಣಿಯಂತೆ ಹಸಿರು ನೀಲ ಬಣ್ಣವಿದ್ದವರು ಕೆಲವರು. ಇವೆಲ್ಲ ಅವರವರ ಮೂಲ ಶರೀರ ಇರ್ತದಲ್ಲ, ಆ ಮೂಲ ಶರೀರದ ಕಾಂತಿಯೇ ಹೀಗೆ ಕೆಲವು ಕಡೆ. ಇನ್ನು ಕೆಲವು ಕಡೆ ಏನು ಅಂತಂದರೆ ಅವರು ತಮ್ಮ ಶುದ್ಧ ಸತ್ವವನ್ನು ಮಯವಾದ ಶರೀರಗಳನ್ನು ಬೇರೆ ತಗೊಳ್ತಾರೆ ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಅವರ ಮೂಲ ಶರೀರ ಹೇಗೆ ಇರಲಿ, ವಿಹಾರ ಮಾಡಬೇಕು ಅಂತ ಅನಿಸಿದ್ರೆ, ಓಡಾಡಬೇಕು ಅಂತ ಅನಿಸಿದ್ರೆ, ಅವರ ಮೂಲ ಶರೀರ ಕೆಂಪಾಗಿದ್ರು ಕೂಡ ನೀಲಿ ಬಣ್ಣದ ಶರೀರ ತಗೊಳ್ಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಅಂಥದ್ದೊಂದು ಶರೀರ ತೊಗೊಂಡ್ಬಿಡ್ತಾರೆ. ಮೂಲ ಶರೀರ ಸ್ವಚ್ಛ ಅಂತ ಬಿಳಿ ಶರೀರವೇ ಆಗಿದ್ರು ಕೂಡ ಬೇರೆ ಶರೀರ ತಗೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರೆ ಹಾಗೊಂದು ಬೇರೆ ಶರೀರ ತಗೊಳ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಬಹಳ ಹಿಂದೊಂದ್ಸರಿ ಹೇಳಿದ್ದೆ, ಕೆಲವರು ಮೂಲ ಸ್ವರೂಪದಲ್ಲೇ ಜಿಂಕೆ ಅಂತ ಇದ್ದವರು, ಮೂಲ ಸ್ವರೂಪದಲ್ಲೇ ಗಿಣಿಗಳಂತೆ ಹದ್ದುಗಳಂತೆ ಇದ್ದವರು. ಹೀಗೆಲ್ಲ ಬೇರೆ ಬೇರೆ ಥರದ ಜೀವನ ಮೂಲ ರೂಪ ಇರ್ತದೆ ಅಂತ ಹಿಂದೆ ನಾವು ನೋಡಿದ್ದೀವಿ. ಮೂಲ ಶರೀರ ಹೇಗೆ ಇರಲಿ, ಜಿಂಕೆಯಂತೆ ಶರೀರವೇ ಆಗಿದ್ರೂ ಕೂಡ ಇವರಿಗೀಗ ಆನೆಯಂತೆ ಒಂದು ಶರೀರ ತಗೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರೆ, ತಮಗಿಂತ ಜ್ಯೇಷ್ಠರಾದವರನ್ನು ತಮ್ಮ ಮೈ ಮೇಲೆ ಕೂರಿಸ್ಕೊಂಡು ಹೋಗಿ ಅವರಿಗೆ ಸೇವೆ ಮಾಡಬೇಕು ಅಂತ ಅನಿಸಿದರೆ, ಅಥವಾ ತಾವೇ ಆನೆಯಂತೆ ವಿಹಾರ ಮಾಡಬೇಕು ಅಂತ ಅನಿಸಿದರೆ, ಅಥವಾ ತಾವೇ 4 ಕೈಗಳು 2 ಕೈಗಳು 2 ಕಾಲು ಹೀಗಿದ್ದು ವಿಹಾರ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟರೆ ಅಂಥ ರೂಪವನ್ನು ಅವರು ತಾಳಬಲ್ಲರು. ಅಣಿಮ ಮೊದಲಾದ ಶಕ್ತಿಗಳ ಮೂಲಕ ಅವರ ಶರೀರವನ್ನು ತಾಳಬಲ್ಲರು ಅನ್ನೋದನ್ನು ಈ ಶತತ್ವ ರತ್ನಮಾಲ, ಮಧ್ವ ಸಿದ್ಧಾಂತ ಸಾರ ಮೊದಲಾದ ಗ್ರಂಥಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಪ್ರಕಟೀಭವಂತಿ ವಿವಿಧಾಭರಣ, ನಾನಾ ಥರದ ಆಭರಣಗಳನ್ನು ಹಾಕ್ಕೊಂಡಿರ್ತಾರೆ ಮೈ ಮೇಲೆ, ಅಲೌಕಿಕವಾದ ಆಭರಣಗಳು. ಅದನ್ನು ಹಾಕ್ಕೊಂಡು ಅವರು ಆ ವಿಮಾನದಿಂದ ಕೆಳಗಿಳಿದು ಬರ್ತಾರೆ. ಶುಚಿರದ್ಯುತಿರ್ದಧತಿ ಸೂಕ್ಷ್ಮತರಂ ಸ್ವಯಮಂಬರಂ ಚ ಖಲು ಬಿಭ್ರತಿಯಾಃ ಶುಕನಿಸ್ವನಾ ಧ್ರುವಮಿಮಾ ಪರಾಃ ಸುಪಯೋಧರ ಜಲಧರಾವಲಯಃ. ಏನು ಅವರು ಮುಟ್ಟಿರುವಂಥ ಬಟ್ಟೆಗಳೆಂಥವು ಅಂತಂದರೆ, ಶುಚಿರದ್ಯುತೀಹಿ ದಧತಿ ಸೂಕ್ಷ್ಮತರಂ, ಅತ್ಯಂತ ಸೂಕ್ಷ್ಮವಾದಂಥ ನವಿರಾದಂಥ ಬಟ್ಟೆಗಳನ್ನು ಹುಟ್ಟಿರ್ತಾರೆ. ಹೊಳೆಯುವಂಥ ಬಣ್ಣಗಳದಕ್ಕೆ. ಅಲ್ಲಿದ್ದಂಥ ಸ್ತ್ರೀಯರು ಏನಿರ್ತಾರಲ್ಲ, ಆ ಮುಕ್ತಲೋಕದ ಸ್ತ್ರೀಯರು, ಅವರನ್ನ ಮೋಡಗಳಿಗೆ ಇಲ್ಲಿ ಹೋಲಿಸ್ತಾರೆ ಈ ಶ್ಲೋಕದಲ್ಲಿ. ಅಂದರೆ ಮೋಡಗಳಿಗೂ ಇವರಿಗೂ ಒಂದು ಸಮಾನವಾದ ಗುಣ ಇರಬೇಕಲ್ಲ. ಸ್ವಯಂ ಅಂಬರಂಚ ಖಲು ಬಿಭ್ರತಿಯಾಹ, ಈ ಮೋಡಗಳೇನಿವೆ ಅವು ಆಕಾಶವನ್ನು ಆಶ್ರಯಿಸಿಕೊಂಡಿದ್ದದ್ದು. ಅಂಬರ ಅಂದರೆ ಆಕಾಶದಲ್ಲಿ ಅವು ಇರ್ತವೆ ಆ ಮೋಡಗಳು. ಇವರು ಅಂಬರವನ್ನು ಆಶ್ರಯಿಸಿಕೊಂಡಿರೋದಿಲ್ಲ, ಅಂದರೆ ಆ ಬಟ್ಟೆಯನ್ನು ಉಟ್ಕೊಂಡಿರ್ತಾರೆ. ಅಂಬರ ಅಂದರೆ ಬಟ್ಟೆನೂ ಹೌದು, ಪೀತಾಂಬರ. ಅಂಬರ ಅಂದರೆ ಆಕಾಶವೂ ಹೌದು, ಈ ಬಟ್ಟೆಯೂ ಹೌದು. ಶುಕನಿಸ್ವನಾಹ, ಈ ಸ್ತ್ರೀಯರು ಕೂಡ ಗಿಣಿಗಳಂತೆ ಇಂಪಾದ ದನಿ ಇದ್ದವರು. ಮೋಡಗಳು ಕೂಡ ಇಂಪಾದ ದನಿಗಳಿದ್ದವು ಕೆಲವು, ಎಲ್ಲ ಅಲ್ಲ. ಮಳೆಗಾಲದ ಮೋಡಗಳು ಅವೆಲ್ಲ ಗುಡುಗು ಸಿಡಿಲು ಸಮೇತವಾದ ಮೋಡಗಳು ಅವಲ್ಲ. ಸಣ್ಣ ಪ್ರಮಾಣದ ಮೋಡಗಳಿದ್ದರೆ ಅದು ಮನಸ್ಸಿಗೆ ಸಂತೋಷ ಕೊಡುವಂಥ, ಮನಸ್ಸಿಗೆ ಆಹ್ಲಾದ ಕೊಡುವಂಥ ಧ್ವನಿಗಳನ್ನು ಕೆಲವು ಮೋಡ ಹೊರಡಿಸ್ತವೆ. ಅದಕ್ಕಾಗಿ ಶುಕನಿಸ್ವನಾಹ, ಗಿಣಿಯಂತೆ ಮಧುರವಾದ ಧ್ವನಿ ಇದ್ದವು ಅಂತ ವರ್ಣನೆ ಮಾಡಿದರು. ಸುಪಯೋಧರಾಹ, ಆ ಮೋಡಗಳು ಯಾವತ್ತೂ ನೀರನ್ನು ಹೊತ್ತಿರ್ತವೆ. ಪಯಸ್ ಅಂದರೆ ನೀರು. ಸುಪಯೋಧರಾಹ, ಇವರು ಸುಪಯೋಧರಾಹ ಅಂತಂದರೆ ಸ್ತ್ರೀತ್ವ ಲಕ್ಷಣದಿಂದ ಕೂಡಿದವರು. ಜಲಧರಾವಲಯ, ಈ ಸ್ತ್ರೀಯರನ್ನ ಜಲಧರಾವಲಿಗಳು ಅಂತ ವರ್ಣನೆ ಮಾಡ್ತಾರೆ. ಈ ಶಬ್ದ ಪ್ರಯೋಗ ಮಾಡಿದ್ದು ವ್ಯಾಕರಣದ ರೀತ್ಯ, ಕೋಶದ ರೀತ್ಯ ಎಷ್ಟು ಅದ್ಭುತ ಅಂತಂದ್ರೆ, 16 ವಯಸ್ಸಿನ ಸ್ತ್ರೀಗೆ ಜಲಧರಾವಲಿ ಅಂತ ಕೋಶದಲ್ಲಿದೆ. ಇಲ್ಲಿ ಜಲಧಾರಾವಲಿ ಅಂತ ಕವಿಗಳು ಆ ಮುಕ್ತಲೋಕದ ಸ್ತ್ರೀಯರನ್ನು ಮೋಡಕ್ಕೆ ಹೋಲಿಸಿದ್ದೇನಿದೆ ಅದು ಕೋಶಕ್ಕನುಸಾರವಾಗಿ ಕೂಡ ಇದೆ. ಜಲಧರಾವಲಿ ಅಂದರೆ 16 ವರ್ಷದ ಎಳೆ ತರುಣಿ. ಜ್ಯೇಷ್ಠ ವರ್ಷಾತು ಯಾ ಯೋಷಿತ್ ಶ್ಯಾಮ ಜಲಧರಾವಲಿ
ದ್ವಿ ಅಷ್ಟ 8 ಡಬಲ್ 16 ವರ್ಷದಿಂದ ಕೂಡಿದಂತಹ ಸ್ತ್ರೀಗೆ ಜಲಧರಾವಳಿ ಅಂತ ಹೆಸರು. ಈ ಮುಕ್ತ ಸ್ತ್ರೀಯರನ್ನ ಜಲಧರಾವಳಿಗಳು ಅಂತ ಹೇಳಿದ್ದೇನಿದೆ, ಅವರು ಯಾವತ್ತೂ 16 ವರ್ಷದ ಸ್ತ್ರೀಯಂತೆ ಶೋಭಾಯಮಾನರಾಗಿರ್ತಾರೆ ಅಂತ ಒಂದು. ಇನ್ನೊಂದು, ಮೋಡಗಳಿಗೂ ಇವರನ್ನು ಹೋಲಿಸಿದ್ದಾರಲ್ಲ, ಆದ್ರಿಂದ ಅದೊಂದು ಕಾರಣ. ಇವರಿಗೂ ಮೋಡಗಳಲ್ಲಿ ಮಿಂಚಿದೆ. ಇವರು ಮಿಂಚಿನಂತೆ ಹೊಳೆಯುವಂತ ಬಟ್ಟೆಗಳನ್ನು ಹುಟ್ಟವರು. ಮಿಂಚು, ನೀರು, ಹೀಗೆ ಆ ಮೋಡಗಳಿಗೂ ಇವರಿಗೂ ಇರುವಂತಹ ಎಲ್ಲಾ ಹೋಲಿಕೆಗಳನ್ನು ಈ ಶ್ಲೋಕದಲ್ಲಿ ಅವರು ತೋರಿಸ್ತಾರೆ. ಸಮತೀತ ವಿಭ್ರಮ ಭುವಾಂಸು ದೃಶಾಂ ಪದಪಲ್ಲವಾಗ್ರ ನಖರಕ್ತ ರುಚೀ ಪರಭಾಗತ ಸ್ಫಟಿಕ ಕುಟ್ಟಿಮಭೂಃ ಪ್ರಕಟೀಪುರ್ ಕರೋತಿ ನಪುರಾ ಪ್ರಕಟಾ. ಅವ್ರು ಬಂದವರೇ ಆ ಉಪವನದಲ್ಲಿ ಕೆಲವು ಸರೋವರದ ತೀರಗಳಲ್ಲಿ ನಡ್ಕೊಂಡು ಹೋಗ್ತಾರೆ. ಅದು ಎಂಥ ನೆಲ ಅಂದ್ರೆ ವಿದ್ರುಮ ಭೂಮಿ. ಈ ಹವಳ ಅಂದ್ರೆ ಕೆಂಪಾಗಿರ್ತದೆ, ಆ ಹವಳಗಳಿಂದ ಖಚಿತವಾದಂಥ ಭೂಮಿ. ಅಲ್ಲಿ ಅವ್ರು ನಡ್ಕೊಂಡು ಹೋಗ್ತಾರೆ. ಮೊದಲು ನಡ್ಕೊಂಡು ಹೋದಾಗ ಅವರ ಕಾಲಿನ ಕಾಂತಿ ಆ ನೆಲದ ಮೇಲೆ ಹೆಚ್ಚು ಗೊತ್ತಾಗೋದಿಲ್ಲ. ಯಾಕಂದ್ರೆ ಕಾಲು ಕೆಂಪಾಗಿರ್ತದೆ, ಆ ನೆಲದ ಕಾಂತಿಯು ಕೂಡ ಕೆಂಪಾಗಿರ್ತದೆ, ಅದು ಗೊತ್ತಾಗೋದಿಲ್ಲ. ಆದರೆ ಹವಳದ ಭೂಮಿಯನ್ನು ದಾಟಿ ಸ್ಫಟಿಕದ ಭೂಮಿಗೆ ಅವರು ಬಂದರೆ, ಸ್ಫಟಿಕದಿಂದ ನಿರ್ಮಿತವಾದಂಥ ಮತ್ತೊಂದು ನೆಲ, ಆ ಸ್ಫಟಿಕದ ನೆಲದಲ್ಲಿ ಅವ್ರು ನಡ್ಕೊಂಡು ಹೋದ್ರೆ ಕನ್ನಡಿ ಮೇಲೆ ನಡ್ಕೊಂಡು ಹೋದಂತ ಕಾಣಿಸ್ತಿರ್ತದೆ. ಹವಳದ ಭೂಮಿಯಲ್ಲಿ ನಡ್ಕೊಂಡು ಹೋದಾಗ ಅವರ ಯಾವ ಕಾಲಿನ ಕಾಂತಿ ಅಲ್ಲಿ ಪ್ರತಿಬಿಂಬಿತ ಆಗಲಿಲ್ವೋ, ಆ ಕಾಂತಿ ಅವರು ಸ್ಫಟಿಕದ ಭೂಮಿ ಮೇಲೆ ನಡ್ಕೊಂಡು ಹೋದಾಗ ಹಿಂದೆ ಪ್ರಕಟ ಆಗದಿದ್ದು ಈಗ ಪ್ರಕಟ ಆಗಿ ಒಂದು ಅಪೂರ್ವವಾದ ಶೋಭೆಯನ್ನ ಅಲ್ಲಿ ಹುಟ್ಟಿಸಿತು. ನ ಪುರಾ ಪ್ರಕಟ, ಮೊದಲು ಪ್ರಕಟ ಆಗಿದ್ದಿಲ್ಲ, ಈಗ ಪ್ರಕಟ ಆಯಿತು. ಇಲ್ಲಿಗೆ ಈ ಮಧ್ವವಿಜಯದ 11ನೇ ಸರ್ಗದ 30ನೇ ಶ್ಲೋಕ ಸಮಾಪ್ತಿಯನ್ನು ಕಂಡಿದೆ. 31ನೇ ಶ್ಲೋಕದಿಂದ ನಾಳೆ ದಿವಸ ಶ್ರವಣ ಮಾಡೋಣ.